ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ನನ್ನ ಮನೆ ಹೋಗೋದು ಸೇರ್ಕೊಂಡ್ಬಿಟ್ಟು ಏನೇನು ಮಾಡಿದೀಯಾ? ಜನಕ್ಕೆ ಗೊತ್ತು, ಬೀದಿ ಜಗಜ್ಜಾಹಿರ. ಒಂದು ಮೆಡಿಕಲ್ ಕಾಲೇಜಿಗೆ ಡಾಕ್ಟ್ರ್ ನೇಮಕ ಮಾಡಬೇಕಾದ್ರೆ 20 ಲಕ್ಷ 30 ಲಕ್ಷ ಇವತ್ತು ದುಡ್ಡು ವಸೂಲಿ ಮಾಡ್ತಾ ಇರೋರು ನಿಮ್ಮ ಬಗ್ಗೆ ಚರ್ಚೆ ಮಾಡಬೇಕಾ? ನಾನು ಸುಮ್ಮನೆ ಆರೋಪ ಮಾಡ್ತೀನಿ. ಬೀದಿಲಿ ಜಗಜ್ಜಾಹಿರ ಆಗಿದೆ. ಆ ಆಸ್ಪತ್ರೆಗಳ ಪರಿಸ್ಥಿತಿ ಆಗಿಟ್ಟಿದ್ದೀರಿ. ಇವತ್ತು ಮೆಡಿಕಲ್ ಕಾಲೇಜಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ನೇಮಕ ಮಾಡಲಿಕ್ಕೆ ಬೇರೆ ಯಾರೂ ಬೇಡ, ಒಬ್ಬ ಬಿ ಜೆ ಪಿಯಲ್ಲೇ ಪ್ರಮುಖವಾದ ಸ್ಥಾನ ವಿಧಾನ ಪರಿಷತ್ನಲ್ಲಿ. ಅವ್ರ ಮಗಳಿಗೆ ಎಷ್ಟು ಲಕ್ಷ ಕೇಳಿದ್ರು? 50 ಲಕ್ಷ ರೂಪಾಯಿ. ಪ್ರಮುಖ ಸ್ಥಾನದಲ್ಲಿ ಚೇರಲ್ಲಿ ಕೂರೋರಲ್ಲಿ ವಿಧಾನ ಪರಿಷತ್ನಲ್ಲಿ ಅವ್ರ ಮಗಳಿಗೆ ಅಪಾಯಿಂಟ್ಮೆಂಟ್ಗೆ 50 ಲಕ್ಷ ಕೇಳಿರೋರು. 50 ಲಕ್ಷ ಎಲ್ಲಿಂದ ತರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನನ್ನೇ 50 ಲಕ್ಷ ಕೇಳ್ತಾರೆ ಅಂತೇಳಿ. ಏನು ನನಗೆ ಕಾಣದೇ ಇರೋದು, ಗೊತ್ತಿಲ್ಲದೆ ಇರೋದು ನನಗೆ. ನಾನು ಯಾವುದು ಸುಮ್ಮನೆ ಗಾಳಿ ಉತ್ತರ ಕೊಡೋಲ್ಲ. ಸುಮ್ಮನೆ ಕೆದಕಬೇಡಿ. ನನ್ನ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ. ನಾನು ಮಾಡಬೇಕು ಅಂತ ನೀವು ಕೆದಕಿದ್ರೆ ಬೇಕಾದಷ್ಟು ತರಲಿಕ್ಕೆ ಸಾಧ್ಯ. ಕಾಂಗ್ರೆಸ್ಗೂ ನನಗೂ ವ್ಯತ್ಯಾಸ ಇದೆ. ಬೇಕು ಅಂದರೆ ದಾಖಲೆ ಸಮೇತವೇ ಕೊಡ್ತೀನಿ. ನನಗೆ ಭ್ರಷ್ಟಾಚಾರದ್ದು ಈ ದೇಶದ ವ್ಯವಸ್ಥೆಯಲ್ಲಿ ತಾರ್ಕಿಕ ಅಂತ್ಯ ತಗೊಂಡೋಗೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಹಿಂದೆ ಮಾಡಿ ಇವೆಲ್ಲ ಇದು ವ್ಯರ್ಥ ಕಸರತ್ತು ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಇದಿಷ್ಟು ಮಾಜಿ ಮುಖ್ಯಮಂತ್ರಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಧಾಕರ್ ಅವರ ಮೇಲೆ ಮಾಡಿದ ಆರೋಪಗಳಾಗಿವೆ. ನಂತರ ಚಿಕ್ಕಮಗಳೂರಿನಿಂದ ಹಾಸನಕ್ಕೆ ಹೊರಟ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕೆಂದು ಕೆಲಸ ಮಾಡುತ್ತಿದ್ದೇನೆ. ಅನಾರೋಗ್ಯದ ನಡುವೆ ಕೂಡ ನಿತ್ಯ 18 ಗಂಟೆ ಕೆಲಸ ಮಾಡುತ್ತಿದ್ದೇನೆ. ನೀವು ಹಾಸನದ ವಿಚಾರ ಕೇಳಲು ನೀವು ಬಂದಿದ್ದೀರಿ. ನನಗೆ ರಾಜಕೀಯವಾಗಿ ಅಗ್ನಿ ಪರೀಕ್ಷೆ ಇದೆ, ಅರ್ಥ ಮಾಡಿಕೊಳ್ಳಿ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದ ರಿಂಗ್ ರಸ್ತೆಯಲ್ಲಿ ಮಾತನಾಡಿದ ಅವರು, ಹಾಸನ ಟಿಕೆಟ್ ವಿಚಾರವಾಗಿ ಪಕ್ಷ ಹಾಳು ಮಾಡಲು ತಯಾರಿಲ್ಲ ಎಂದು ಹೇಳಿದಾಗ ಕಾರ್ಯಕರ್ತರು ಜೋರಾಗಿ ಕೂಗಾಡಿದರು. ಇದೇ ವೇಳೆ ಕಾರ್ಯಕರ್ತರ ಮೇಲೆ ಗರಂ ಆದ ಕುಮಾರಸ್ವಾಮಿ, ನನ್ನ ಧ್ವನಿ ಇನ್ನೂ 2 ತಿಂಗಳು ಇರಬೇಕು, ನನ್ನ ಆರೋಗ್ಯ ಹಾಳಾದರೆ ನೀವು ಬರುತ್ತೀರಾ ಎಂದು ಕೇಳಿದರು. ನೀವು ಇಲ್ಲಿ ಸ್ವರೂಪ್ನನ್ನು ಗೆಲ್ಲಿಸಲು ಬಂದಿಲ್ಲ, ಸ್ವರೂಪ್ ಮನೆ ಹಾಳು ಮಾಡಲು ಬಂದಿದ್ದೀರಿ, ಏನು ತಮಾಷೆ ಮಾಡುತ್ತೀರಾ? ಗೌರವಯುತವಾಗಿ ಕೇಳಿ ಎಂದು ರೇಗಿದರು. ಇಲ್ಲಿ ರಾಜಕೀಯ ಮಾಡದಿರಬಹುದು, ನಾನು ಇಲ್ಲೇ ಹುಟ್ಟಿದವನು, ಸಮಾಧಾನವಾಗಿ ಇರದಿದ್ದರೆ ನಾನು ಮಾತನಾಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಕುಮಾರಸ್ವಾಮಿ ಅವರು. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕಾದರೆ ಹಾಸನದ 7 ಸೀಟ್ ಗೆಲ್ಲಬೇಕು ಎಂದು ಹೇಳಿದ ಕುಮಾರಸ್ವಾಮಿ, ಹಾಸನ ಕ್ಷೇತ್ರದ ಬಗ್ಗೆ ವಿಶೇಷ ಗೌರವ ಇಟ್ಟುಕೊಂಡಿದ್ದೇನೆ. ಹಾಸನ ಶಾಸಕರಾಗಿದ್ದ ಪ್ರಕಾಶ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದರು. ರಾಜ್ಯದಲ್ಲಿ ಜೆಡಿಎಸ್ 40 ಸೀಟ್ ಸುಲಭವಾಗಿ ಗೆಲ್ಲಬಹುದು. ಮನೆಯಲ್ಲಿ ಕೂತರೂ ಸಹ ಜನ ನಮ್ಮನ್ನು ಗೆಲ್ಲಿಸುತ್ತಾರೆ. ಹಾಸನ ಜಿಲ್ಲೆಯ ವಿಚಾರ ಬಂದಾಗ ಕಣ್ಮುಚ್ಚಿ ಸಹಿ ಹಾಕಿದ್ದೇನೆ. ಬರುವ ಚುನಾವಣೆಯಲ್ಲಿ ನನ್ನ ಶ್ರಮ ವ್ಯರ್ಥ ಆಗಬಾರದು. ಕುಟುಂಬ ವ್ಯಾಮೋಹಕ್ಕೆ ನಾನು ಬಲಿಯಾಗಲ್ಲ. ಕುಟುಂಬ ಹಿತಕ್ಕಿಂತ ರಾಜ್ಯದ ಜನತೆಯ ಹಿತ ನನಗೆ ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಜನತೆಯ ಭಾವನೆಗೆ ತಲೆಬಾಗುತ್ತೇನೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಭವಾನಿಗೆ ಟಿಕೆಟ್ ಕೊಡಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು.